ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಬೆಳಗ್ಗೆನೇ ಪೂಜೆ ಆಯಿತು. ಸಂಕ್ರಾಂತಿ ಹಬ್ಬದ್ದು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬೆಳಗ್ಗೆ ಪೂಜೆನೇ ಮಾಡಿದ್ವಿ. ದೇವ್ರ ಕೋಣೆ ಸ್ವಲ್ಪ ಸಣ್ಣದಲ್ವಾ, ಹಾಗಾಗಿ ಸ್ವಲ್ಪ ಐಟಮ್ ಇಟ್ಟಿದ್ವಿ, ಏನೂ ರೆಡಿ ಮಾಡಿಲ್ಲ. ದೇವ್ರ ಕೋಣೆ ನಾವು ಶೋಕೇಶ್ ಒಳಗೆ ಇಟ್ಟಿದ್ವಿ, ಹಾಗಾಗಿ ಬೆಳಗ್ಗೆನೇ ಹೊಸ್ಲು ಪೂಜೆ ಆಯಿತು. ರಿಯಾದ್ ಇವತ್ತು ಔಟ್ಫಿಟ್ ಹೀಗಿದೆ, ಚೆನ್ನಾಗಿದೆಯಾ? ಅವಳು ರೆಡಿ ಮಾಡಿಸ್ಕೊತೇ ಇರಲಿಲ್ಲ, ಅಳ್ತಾ ಇದ್ಲು. ಇವರೆಲ್ಲ ಪಕ್ಕದ ಮನೆ ಮಕ್ಕಳು. ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದಾರೆ. ಸಂಜೆ ಬೀರಬೇಕಲ್ಲ, ಹಾಗಾಗಿ ನೋಡಿ ಹೇಗೆ ಆಡ್ತಾ ಇದ್ದಾರೆ ಅಂತ. ಇವರಿಬ್ರು ಇದ್ದಾರಲ್ಲ, ನಮ್ಮ ರೀಮ್ ಪಕ್ಕ ಒಬ್ಳಿದ್ದಾಳಲ್ಲ ಕಾರಲ್ಲಿ, ಅವಳು ಮತ್ತು ಈ ಕಡೆ ಒಬ್ರು ಇದ್ದಾರಲ್ಲ, ಅವರಿಬ್ಬರು ಅಕ್ಕ ತಂಗಿಯವರು, ನಮ್ಮ ಪಕ್ಕದ ಮನೆಯವರು. ಅಲ್ಲೊಬ್ಬ ಹುಡುಗ ಇದ್ದಾನಲ್ಲ, ಅವರು ಕೆಳಗ್ಲು ಮನೆಯವರು, ಕೆಳಗಡೆ ಇದ್ದಾರೆ ಅವರು. ತಿನ್ನು. ಯಾರಂಗೆ ತಿನ್ನೋದು ಕಳಿಸಿದ್ದು? ಏನಂತವ? ಇದು ಹೆಂಗೆ ತಿನ್ನೋದು? ಇದು ಯಾವ ಥರ ತಿನ್ನೋದು ಅಂತವ? ಚೆನ್ನಾಗಿತ್ತಾ? ಯಾರು ಮಾಡಿದ್ದು? ಏನೇನು ಹಾಕಿದ್ದೀನಿ ಅದಕ್ಕೆ? ಇದು ಅಂದರೆ ಹೆಸ್ರೇನಾದ್ರದ್ದು ಗೊತ್ತಿಲ್ವಾ? ಗೊತ್ತಿಲ್ಲದವ್ರು ಬಿಡು, ಅದಕ್ಕೆ ಯಾಕೆ ಎತ್ತಿದ್ಯಾ? ಹಾಂ, ಗೊತ್ತಿಲ್ವಾ? ಮರ್ತೀಯಾ? ಬಟ್ಟೆ ಯಾರು ತಂದಿದ್ದು ರಿಯಾದ? ಅವು ಹೊಸ ಬಟ್ಟೆನಾ? ಇಷ್ಟ ಆಯ್ತಾ? ಚೆನ್ನಾಯ್ತಾ ನಿಂಗೆ? ಪಪ್ಪ ಅಲ್ವಾ ತಂದು ಕೊಟ್ಟಿದ್ದು? ನಾನಾ? ಪಪ್ಪ ಜೋರಾಗಿ ಹೇಳು. ಪಪ್ಪಾನ ಗೊತ್ತಿಲ್ಲ, ಮರ್ತೋಯ್ತೀಯಾ? ಓ ಹಂಗೆ ಅನ್ಬಾರ್ದು. ಯಾಕಂಗಂತೀಯ? ಹಾಂ, ಬಟ್ಟೆ ಬಿಚ್ಚನಾ? ನನಗೆ ಮಾತ್ರ ಹೊಸ ಬಟ್ಟೆ ಅಲ್ಲ, ನಿನಗೆ ಮಾತ್ರ ಹೊಸ ಬಟ್ಟೆ ಕೊಡ್ತೀಯಾ ನನಗೆ ಬಟ್ಟೆಯಾ? ಯಾಕೆ ಕೊಡೆ? ನಂಗೆ ಬಟ್ಟೆ ಕೊಡೋದು ಬಂಗಾರ ನೀನು? ನಂದು ಹಳೆ ಬಟ್ಟೆ ಅಲ್ವಾ? ಹಳೆ ಬಟ್ಟೆ ಅಲ್ವಾ? ಕೊಡವ ಹೊಸ ಬಟ್ಟೆ? ಅಯ್ಯಪ್ಪ, ನಾನು ಅಳ್ತೀನಿ ಹಂಗಾರೆ. ವಿಡಿಯೋ ಮಾಡ್ತಾಯಿದ್ದೀನಿ ತಡಿ, ಪಪ್ಪು ಕಳಿಸ್ತೀನಿ. ಏನು ಮಾಡ್ತೀವಿ ಈಗ? ಹೆಂಗೆ ಚೆಲ್ಲಿದ್ದಾಳೆ ಹಾಸಿಗೆ ಮೇಲೆ ಅಂತ ತೋರಿಸ್ತೀನಿ. ಈಗ ಪಪ್ಪಗೆ ತೋರಿಸ್ತೀನಲ್ಲ ನಾನು. ಹಾಂ, ಯಾಕೆ
ಏನು ಮಾಡುತ್ತೆ ಪಪ್ಪ? ತುಂಬು ಮತ್ತೆ ಇಲ್ಲ ಪಪ್ಪಗೆ ತೋರಿಸ್ತೀನಿ ಚೆಲ್ಲೆಳೆ ಅಂತ. ತುಂಬಲಿಲ್ಲ ಅಂದರೆ ಸಾರಿ ಪಪ್ಪನು ಚೆಲ್ಲಲ್ಲ. ಇನ್ನೊಂದು ಸತಿ ಹಾಂ ಮತ್ತೆ ಚೆಲ್ದಲ್ಲ ಮತ್ತೆ. ನೋಡಿ ಹೆಂಗೆ ಆಟ ಆಡ್ತಾಳೆ ಅಂತಾನ ಇವಳು. ಇದ್ದಾಳೆ ಅಂತಲ್ಲ, ಒಂದು ಕೆಲಸ ಮಾಡಿ ಕೂತ್ಕೊಂಡು ಇನ್ನೊಂದು ಕೆಲಸ ತೋರಿಸಿರ್ತಾಳೆ, ಒಂದು ಕೆಲಸ ಮಾಡಿ ಕೂತ್ಕೊಂಡ್ರೆ ಇನ್ನೊಂದು ಕೆಲಸ. ಇವಳು ಮಲ್ಕೊಂಡಾಗಲೇ ನಾನೇನಾದರೂ ಮಿಕ್ಕಿದೋ ಮನೇಲಿ ಕೆಲಸ ಮಾಡೋದು, ಅಲ್ಲಿವರೆಗೂ ಕೆಲಸ ಮಾಡೋಕ್ಕೆ ಬಿಡಲ್ಲ. ಮತ್ತೆ ಹೊಡಿಯೋಕ್ಕೂ ಮನಸ್ಸು ಬರಲ್ಲ ಅವಳು ಆಡೋಕ್ಕೆ. ಹೆಂಗಾದರೂ ಚೆಲ್ಕಳ್ಳಿ ಅಂತ ಬಿಟ್ಟಿದ್ದೀನಿ. ಹಾಂ ಏನು ಮಾಡ್ತವ? ಈಗ ಏನು ಮಾಡೋಣ? ಪಪ್ಪ ಹೊಡಿಯುತ್ತಲ್ಲ ಹಂಗಾರೆ ಹೊಡಿಯುತ್ತಂತೆ. ಆ ಮಾಡು, ಏನು ತಿಂತಿದ್ಯಾ? ಆ ಮಾಡು, ನಾನು ನೋಡ್ತೀನಿ. ಬಾಯ್ ಎಲ್ರಿಗೂ. ಏನು ಮಾಡ್ತಿದ್ಯಾ ಪಾಪ? ನೋಡಿ ಎಳ್ಬೀರು ತಿನ್ನುವ ಹೊಸ ವಿಧಾನ ಕಂಡಿಡಿದಿದ್ದಾಳೆ ನಮ್ಮ ರಿಯಾ. ಸಂಕ್ರಾಂತಿ ಹಬ್ಬದ ಎಳ್ಳುಬೀರು ಹಿಂಗೂ ತಿನ್ಬೋದು ನೋಡಿ. ಯಾರ್ಯಾರ್ದು ಟ್ರೈ ಮಾಡಿ ಮನೆಯಲ್ಲಿ ಈ ಥರ ತಿನ್ನೋಕ್ಕೆ. ರೀ ಎಳ್ಬೀರು ಹಂಗೆ ತಿನ್ನೋದು? ಈಗ ನೀನು ಫ್ಯಾಷನ್ ಸ್ಟಾರ್ಟ್ ಮಾಡಿದ್ದೀಯಾ? ಅಯ್ಯೋ, ಹರಿಯನ ಜೊತೆ ಆಟ ಆಡಿದ್ದೆಲ್ಲ ಮುಗೀತು. ಸಂಜೆ ಎಳ್ಬೀರಬೇಕು, ಅಲ್ಲೇ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸಾಂಬಾರು ಮಾಡಿಕ್ಬಿಟ್ರೆ ಆರಾಮಾಗಿ ಎಳ್ಬೀರ್ಬಿಟ್ಟು ಬಂದು ರೆಸ್ಟಲ್ಲಿ ಸ್ವಲ್ಪ ಕೂರ್ಬೋದು. ನಾನು ಚಿಲ್ಕ ಅವರೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ತಾಯಿ ರೊಟ್ಟಿ ಮಾಡೋಣ ಅಂತ. ಚಿಲ್ಕ ಅವರೆಕಾಳು ಸಾಂಬಾರು ಮಾಡಿಬಿಟ್ಟು ಒಂದು 4 ರಾಗಿ ರೊಟ್ಟಿ ಹಾಕ್ಕೊಂಡೆ. ಇನ್ನೇನು ಕುಟುಂಡಿ ಇತ್ತು, ಅಮ್ಮ ಮನೆಯಿಂದನೇ ಕೊಟ್ಟು ಕಳಿಸಿದ್ರು. ಕುಟುಂಡಿಗೆ 2 ರಾಗಿ ರೊಟ್ಟಿ ಹಾಕ್ಕೊಂಡು ಬೇಳೆ ಚಿಲ್ಕ ಅವರೆಕಾಳು ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ರಿಯಾಗೆ ರೆಡಿ ಮಾಡೋಕ್ಕೆ ಅಂತ ತೆಗ್ದಿಕ್ಕಿರೋ ಡ್ರೆಸ್ ಎಳ್ಬೀರೋಕ್ಕೆ. ಅದು ಫುಲ್ ಕಾಸ್ಟ್ಯೂಮ್ನ ನಾನು ತೋರಿಸ್ತೀನಿ ತಡೀರಿ ನಿಮಗೆ. ಅಂದರೆ ಫಸ್ಟು ವೀಡಿಯೋ ಮಾಡೋಕ್ಕೆ ಈ ಥರ ಇದೆ ಅಂತ ವೀಡಿಯೋ ಮಾಡಿದೆ. ಫುಲ್ ಕಾಸ್ಟ್ಯೂಮ್ನೆಲ್ಲ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಡ್ರೆಸ್ಸು, ಏನು ಯಾವ ಥರ ರೆಡಿ ಮಾಡಿದ್ದೀನಿ ಅಂತ. ಇದೇ ಅವಳಿಗೆ ಹಾಕೋಕ್ಕೆ ಅಂತ ಕಾಸ್ಟ್ಯೂಮ್ ನೋಡಿ. ಇದೇ ಡ್ರೆಸ್ಸು ರಿಯಾಗೆ. ಕೇಳ್ಬೋದು ಸಣ್ಣ ಸೈಜ್ ತಂದಿದ್ದೀರಾ ಅಂತ. ಇಲ್ಲ, ನೋಡಿದಾಗ ವೀಡಿಯೋದಲ್ಲಿ ನೋಡಿದಾಗ ಹಾಗೇ ಇರುತ್ತೆ, ಬಟ್ ಅವಳಿಗೆ ಕರೆಕ್ಟ್ ಆಗಿದೆ ಅದು. ಇದು ಹಬ್ಬಕ್ಕೆ ಅಂತಲೇ ಹೇಳಿ ತಂದಿರಲಿಲ್ಲ, ದೀಪಾವಳಿ ಹಬ್ಬಕ್ಕೆ ಅಂತ ತೊಗೊಂಬಂದಿದ್ವಿ. ದೀಪಾವಳಿ ಹಬ್ಬ ಆದಮೇಲೆ ಇನ್ಯಾವ ಫಂಕ್ಷನ್ಗಳಿಗೆ ವೇರ್ ಮಾಡಿರಲಿಲ್ಲ, ಅದಕ್ಕೆ ಈಗ ಸಂಕ್ರಾಂತಿ ಹಬ್ಬಕ್ಕೆ ಹಾಕಿದ್ದೀನಿ. ವೇಲು ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಡಾಬು ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಡಾಬನೇ ಪಟ್ಟಿ ಥರ ಬಟ್ಟೆಯಲ್ಲಿ ಕೊಟ್ಟಿದ್ದಾರೆ. ಇದು ರಿಯಾಗೆ ಸರ ಮ್ಯಾಚಿಂಗಿಗೆ ಗೋಲ್ಡ್ ಹಾಕಿದ್ರೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ಅವಳದು ಗೋಲ್ಡಿಗೆ ಹಾಕೋ ಸರ, ಅದು ಕೈ ಚೇನು, ಅವಳ ಉಂಗುರ. ಇನ್ನೂ 2-3 ಉಂಗುರ ಇದ್ದಾವೆ, ಬಟ್ ಅವನ್ನ ಹಾಕಿಲ್ಲ ಅವಳಿಗೆ. ಅವು ಸ್ವಲ್ಪ ಲೂಸ್ ಆಗ್ತವೆ ಅಂದ್ಬಿಟ್ಟು ಹಾಕಿಲ್ಲ. ಅವಳು ಸ್ವಲ್ಪ ದೊಡ್ಡಳು ಆಗ್ತಾಳಲ್ಲ, ಹಾಗೆ ಹಾಕೋಣ ಅಂದ್ಬಿಟ್ಟು ಹಾಕಿದ್ದೀನಿ. ಇದು ರಿಯಾಗೆ ಫುಲ್ ಔಟ್ಫಿಟ್. ಇದನ್ನೆಲ್ಲ ಹಾಕ್ಕೊಂಡು ರೆಡಿಯಾಗಿ ಅವಳಂತೂ ನಿಂತಿಲ್ಲ. ನೋಡಿ ಹೇಗೆ ಆಡ್ತಾಯಿದ್ದಾಳೆ ಅಂತ. ಅವಳಿಗೆಲ್ಲ ಸಿಟ್ಟು ಬಂದಿದೆ. ಇವೆಲ್ಲ ಆಗಲ್ಲ ಅವಳಿಗೆ, ಹೆಸರು ಬೇಡ ಅಂತ. ಬಿಚ್ಚು ಅಂತ ಅವಳು ಡ್ರೆಸ್ ಬಿಚ್ಚು ಅಂತ ಕೇಳ್ತಾಯಿಲ್ಲ, ಸರ ಈ ಉಂಗುರಗಳನ್ನೆಲ್ಲ ಬಿಚ್ಚು ನನಗೆ ಬೇಡ ಅಂತ ಹಠ ಮಾಡ್ತಾಯಿದ್ದಾಳೆ. ಫೈನಲಿ ಬೀರೋಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಂದು ಹೆಂಗೆ ಗೊತ್ತಾ, ಅವಳು ಕೈಯಲ್ಲಿ ಇಟ್ಕೊಳ್ಳೋ ಹಾಗೆ ಇಲ್ಲ, ಅದಕ್ಕೆ ನಾನೇ ತಗೊಂಡು ಕೈಯಲ್ಲಿ ಇಟ್ಕೊಂಡು ಎಲ್ರಿಗೂ ಕೊಡ್ಸೋಣ ಅಂತ ಹೋಗ್ತಾ ಇದ್ದೀನಿ.
ಎಳ್ಬೀರು ಆಯಿತು. ಅಂದರೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಅಂದರೆ ಬೇರೆಯವ್ರ ಮನೆಗೆ ಎಳ್ಬೀರಕ್ಕೆ ಹೋಗಿರ್ತೀವಿ, ಅಲ್ಲೇನು ವೀಡಿಯೋ ಮಾಡೋದು ಅಂದ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮನೇಲಿ ಬಂದು ವೀಡಿಯೋ ಮಾಡೋದಂದರೆ ಅವಳು ಪ್ಲೇಟ್ ಇಟ್ಕೊತಾನೆ ಇಲ್ಲ ಕೈಯಲ್ಲಿ. ಹಾಗಾಗಿ ನೋಡಿ ಮನೇಲಿ ಬಂದ ತಕ್ಷಣವೇ ಎಲ್ಲ ಬಿಚ್ಚಿಸ್ಕೊತಾ ಇದ್ದಾಳೆ ಅವಳು. ನನಗೆ ಕೈ ಚೀನು ಬೇಡ, ಉಂಗುರನೂ ಬೇಡ, ಸರನೂ ಬೇಡ, ಆಟ ನೋಡಿ ಇನ್ನೂ ಬಿಚ್ಚಕ್ಕೆ ಬಿಡ್ತಿಲ್ಲ. ಆಗಲೇ ಅವಳು ಪಾಪ ಅದಕ್ಕೂ ಉಂಗುರ ಸ್ವಲ್ಪ ಟೈಟ್ ಆಗಿದೆ ಅವಳಿಗೆ, ಹಾಗಾಗಿ ಅಳ್ತಾ ಇದ್ದಾಳೆ ಅವಳು. ನೋಡಿ ಎಲ್ಲದನ್ನೂ ರಿಮೂವ್ ಮಾಡಿಸ್ಕೊತ ಇದ್ದಾಳೆ. ನಮಗೆ ಇದ್ದರೆ ಸಾಕು ಹಾಕ್ಕೊಳ್ಳೋಣ ಅನಿಸುತ್ತೆ. ನಮ್ಮ ರಿಯಾ ಏನು ಕೊಟ್ಟರು ಹಾಕ್ಕೊಳ್ಳಲ್ಲ, ಬೇಡ. ಡ್ರೆಸ್ನೂ ಅಷ್ಟೇ, ಅವಳು ಈ ಥರ ಡ್ರೆಸ್ಗಳನ್ನೆಲ್ಲ ವೇರ್ ಮಾಡಲ್ಲ. ಜೀನ್ಸು ಟಾಪು ಇಲ್ಲ ಅಂದರೆ ಮನೆ ತವರ ಟೀ ಶರ್ಟ್ಗಳು ಅವಾದರೆ ಇಕ್ಕಂತಾಳೆ. ಅವಳು ತಲೆನೇ ಕೆಡಿಸ್ಕೊಳ್ಳಲ್ಲ. ಅವಳೇ ಮಮ್ಮಿ ಇದಿಡು ಅಂತ ಇಟ್ಕೊಂತಾಳೆ. ಇಂಥ ಡ್ರೆಸ್ಗಳಾದರೆ ಆಗಲ್ಲ ಅವಳಿಗಂತೂ. ಎಲ್ಲ ಬಿಚ್ಚಿಸ್ಕೊಂತಿದ್ದಾಳೆ. ನಾನು ಇನ್ನೂ ಬಿಚ್ಚೋಕ್ಕಿಂತ ಮುಂಚೆನೇ ಡ್ರೆಸ್ ಬಿಚ್ಚಬೇಕು ಅಂತ ಅವಳು ನೋಡಿ ಹೇಗೆ ಬಿಚ್ತಾಳೆ ಅಂತ. ಈಗ ಆಮೇಲೆ ನಾನು ಕೊನೆಗೆ ಬೇಡ ಮಗಳೇ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೀನಿ. ನೋಡಿ ನಾನೇ ಬಿಚ್ಚುತ್ತೀನಿ ಮಮ್ಮಿ ಅಂತ ಹೋಗಿದ್ದಾಳೆ. ಪಿನ್ನ ಬೇರೆ ಹಾಕಿದ್ದೀನಿ. ನನಗೆ ಅದು ಬೇರೆ ಭಯ, ಇವಳು ಪಿನ್ನ ಹಾಕಿದ್ರೆ ಇವಳು ಆ ಕಡೆ ಈ ಕಡೆ ನುಲಿತಾ ಇರ್ತಾಳೆ, ಪಿನ್ನ ಬಿಚ್ಕೊಂಬಿಟ್ರೆ ಅಂತ. ಫೈನಲಿ ಅವಳದು ಡ್ರೆಸ್ ಬಿಚ್ಚಾಯಿತು. ಇದು ನಮ್ಮ ಕೆಳಗಡೆ ಮನೆ ಆಂಟಿಯವರು ಧರ್ಮಸ್ಥಳಕ್ಕೆ ಹೋಗಿದ್ರು, ಆವಾಗ ಕೊಟ್ಟಿದ್ದರು ಪ್ರಸಾದನ. ನೋಡಿ ಎಳ್ಬೀರೆಲ್ಲ ಇಷ್ಟಿದೆ ಬೀರಾಯಿತು. ನಿಮಗೆ ಏನಕ್ಕೆ ಎಳ್ಬೀರ್ದು ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಾನು ಅಲ್ಲಿ ಇದು ಹಾಕಿದ್ದೀನಲ್ಲ, ಕಲರ್ಸ್ ಕಲ್ಲುಗಳು ಹಾಕಿದ್ದೀನಲ್ಲ, ಅವನ್ನ ನಾನು ಇದು ಎಳ್ಬೀರು ಮಾಡೋ ವಿಧಾನ ತೋರಿಸಿದ್ದೀನಲ್ಲ, ನೀವು ವೀಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ. ಅದನ್ನು ಆ ಟೈಮಲ್ಲಿ ತೋರಿಸಿರಲಿಲ್ಲ, ಹಾಗಾಗಿ ಇವಾಗ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆಯಾ? ಇದು ಇವತ್ತಿನ ಲಾಗ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.